NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ತಾಳಿಕೋಟೆ ತಾಲೂಕಿನ ವಿಜಯಪುರ ಜಿಲ್ಲೆ ತುರಕನಗಿರಿ ಗ್ರಾಮದಲ್ಲಿ ಶ್ರೀ ಸಿದ್ಧಗಂಗಾ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 118ಯ ಜಯಂತ್ಯೋತ್ಸವ ಹಾಗೂ 7ನೆಯ ವಾರ್ಷಿಕೋತ್ಸವ ಸಮಾರಂಭ. ಈ ಸಂಸ್ಥೆಯ ಅಧ್ಯಕ್ಷರು ಶಂಶುದ್ದೀನ್ ಇನಾಮದಾರ್ ಇವರು ಅನಾಥ ಹಾಗೂ ನಿರ್ಗತಿಕ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಉಚಿತ ಕೂಟ ನೀಡಿ ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದರು. ದಿವ್ಯ ಸಾನ್ನಿಧ್ಯ ಅಲ್ಲಾಜ್ ಸೈಯದ್ ಶಾ ಮುಸ್ತಫಾ ಖಾದ್ರಿ ಮಳ್ಖೇಡ್, ಷಡಸ್ಥಲ ಬ್ರಹ್ಮ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಹಿರೇಮಠ ಕಲಕೇರಿ, ಜನಾಬ್ ಸೈಯದ್ ಶಕೀಲ್ ಅಹಮದ್ ಖಾಜಿ ಇಸ್ಲಾಂ ಧರ್ಮದ ಗುರುಗಳು ತಾಳಿಕೋಟಿ, ಷಡಸ್ಥಲ ಬ್ರಹ್ಮ ಶ್ರೀ ಗುರುಲಿಂಗ ಶಿವಾಚಾರ್ಯ ಹಿರೇಮಠ ಗುಂಡಕನಾಳ್ ಆಶೀರ್ವಚನ ನೀಡಿದರು. ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ಇವರು ಶ್ರೀ ಸಿದ್ಧಗಂಗಾ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಂಶುದ್ದೀನ್ ಇನಾಮದಾರ್ ಇವರು ಅನಾಥ ಮಕ್ಕಳಿಗೆ ನಿರ್ಗತಿಕ ಮಕ್ಕಳಿಗೆ ಶಿಕ್ಷಣವನ್ನ ನೀಡಿ ಅವರಿಗೆ ವಸತಿ ಊಟದ ವ್ಯವಸ್ಥೆ ಮಕ್ಕಳಿಗೆ ನೀಡಿ ಮತ್ತು ಅವರ ತಾಯಿ ತಂದೆಯ ಆಶೀರ್ವಾದದಿಂದ ನಿರ್ಗತಿಕ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಅವರಿಗೆ ಆ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಎಂದು ಹಾರೈಸಿದರು. ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ ಇವರು ಈ ಸಂದರ್ಭದಲ್ಲಿ ಈಗಿನ ಕಾಲದಲ್ಲಿ ಒಂದು ಸಂಸ್ಥೆ ಗಳಿಸಬೇಕಪ್ಪ ಅಂದರೆ ಸಾಕಷ್ಟು ದುಡ್ಡು ಬೇಕು. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸ್ವಾಮೀಜಿಯವರು ಆಶೀರ್ವಾದದಲ್ಲಿ ಶಂಶುದ್ದೀನ್ ಇನಾಮದಾರ್ ಅನಾಥ ಹಾಗೂ ನಿರ್ಗತಿಕ ಮಕ್ಕಳಿಗೆ ಉಚಿತ ಶಿಕ್ಷಣ, ಉಚಿತ ವಸತಿ, ಉಚಿತ ಊಟ ನೀಡಿ ಆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ನೀಡಿ ಇವರಿಗೆ ಆ ಸಿದ್ಧಗಂಗಾ ಸ್ವಾಮೀಜಿಯವರ ಆಶೀರ್ವಾದ ಎಲ್ಲಾ ಪರಮ ಪೂಜ್ಯರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಪ್ರಭು ಬೈರಿ, ಶ್ರೀನಾಥ್ ಪೂಜಾರಿ, ರಾಜ್ಯ ಉಪಾಧ್ಯಕ್ಷರು, ಕಾಂಗ್ರೆಸ್ ಪ್ರಚಾರ ಸಮಿತಿ ಬೆಂಗಳೂರು, ಸಿದ್ದು ಬುಳ್ಳ, ಬಿಜೆಪಿ ಮುಖಂಡರು, ಪುಟ್ಟ ಬಾಲಕಿ ವಿದ್ಯಾರ್ಥಿ 5,000 ವಚನಗಳನ್ನು ಹೇಳುವಂತವಳು ಆ ಬಾಲಕಿಗೆ ಎಲ್ಲಾ ಪೂಜ್ಯರಿಂದ ಆಶೀರ್ವಾದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಪರಮ ಪೂಜ್ಯರು ಹಾಗೂ ರಾಜಕಾರಣಿಗಳು ಹಾಗೂ ಎಲ್ಲಾ ಶಿಕ್ಷಕ ವರ್ಗದವರು ಹಾಗೂ ಪೊಲೀಸ್ ವರ್ಗದವರು ಹಾಗೂ ಎಲ್ಲಾ ಗ್ರಾಮಸ್ಥರು, ಪಾಲಕರು, ವಿದ್ಯಾರ್ಥಿಗಳು, ಶಿಕ್ಷಕರು, ಗುರುಮಾತೆಯರು, ಈ ಸಂಸ್ಥೆಯ ಅಧ್ಯಕ್ಷರಾದ ಪೀರ್ ಅಹಮದ್ ಇನಾಮದಾರ್, ಎಲ್ಲಾ ಸಂಸ್ಥೆಯ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಅದ್ದೂರಿಯಿಂದ ನಿರ್ಗತಿ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡಿದ ಕಾರ್ಯದರ್ಶಿಗಳಾದಂತ ಶಂಶುದ್ದೀನ್ ಇನಾಮದಾರ್ ಮಕ್ಕಳ ಮೇಲೆ ಬಹಳ ಪ್ರೀತಿ, ಅನಾಥ ಹಾಗೂ ನಿರ್ಗತಿಕ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವುದೇ ನನ್ನ ಕರ್ತವ್ಯ, ಮಕ್ಕಳನ್ನು ಒಂದು ಉನ್ನತ ಮಟ್ಟಕ್ಕೆ ಬೆಳೆಸುವುದೇ ನನ್ನ ಸೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಎಲ್ಲಾ ಗ್ರಾಮಸ್ಥರು ಸೇರಿದಂತೆ ಈ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು. ಜಿಲ್ಲಾ ವರದಿಗಾರರು ಮೈಬೂಬಾ ಶಾ ಮನಗೋಳಿ. ಸಾವಿರ ವಚನ ಹೆಂಗ್ ಹೇಳ್ತಾಳ್ರಿ ಅಂತ ಕೇಳ್ತಾರ. ಅವಳು 5 ಹೇಳಿದ್ರ 5,000ಕ್ಕಿಂತ ಹೆಚ್ಚು ಹೇಳ್ದಂಗೆ ಬುದ್ಧಿ ಒಮ್ಮೆ ಫೋನ್ ತೆಗಿರಿ. ಆ ಮುದ್ದು ವಿದ್ಯಾರ್ಥಿಗೆ ತಮ್ಗೆ ಎಷ್ಟಾಗ್ತದೋ ಅಷ್ಟು ಫೋಕಸ್ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಆ ಬಾಲ ಪ್ರತಿಭೆಗೆ ಗುರುತಿಸುವ ಕಾರ್ಯವನ್ನ ನಾವೆಲ್ಲರೂ ಮಾಡಬೇಕು. ಹಿರಿಯ ಮಠದ ಪರಮ ಪೂಜ್ಯರು ಈಗಾಗಲೇ ನನಗೆ ಸೂಚನೆಯನ್ನು ಕೊಟ್ಬಿಟ್ಟು ಮುತ್ತಾರ ಪಾದ ಕಮಲಗಳಲ್ಲಿ ನಮಸ್ಕರಿಸಿ, ಇನ್ನೋರ್ವ ನಾರಾಯಣಮಾಯಿ ಪೂಜ್ಯರ ಪಾದ ಕಮಲಗಳಲ್ಲಿ ನಮಸ್ಕರಿಸಿ ಹಾಗೂ ತಮ್ಮ ಆತ್ಮೀಯರು ಗ್ರಾಮದಲ್ಲಿ ಒಂದು ಸಣ್ಣ ಗ್ರಾಮ ಆದ್ರ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದ್ರ ನಮ್ಮ ಶಂಶುದ್ದೀನಿಗೆ ನಮ್ಮ
ಶಿವಕುಮಾರ್ ಪೂಜ್ಯರ ಆಶೀರ್ವಾದ ಸಂಪೂರ್ಣವಾಗಿ ಆಗ್ಯದಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಯಾಕಂದ್ರ ಶಂಶುದ್ದೀನ್ ಇನಾಮ್ದಾರ ಒಬ್ಬ ಇಸ್ಲಾಂ ಧರ್ಮ ಇದ್ರು ಸಹಿತ ಸಿದ್ಧಗಂಗಾ ಮಠದ ಸಂಸ್ಕಾರ ಹಾಗೂ ಶಿಕ್ಷಣವನ್ನ ಪಡೆದಂತವ್ರು. ಅವರ ಶಿಕ್ಷಣದ ಪ್ರೇರಣೆಯಿಂದ ಏನು ಸಿದ್ಧಗಂಗಾ ಪೂಜ್ಯರು ಒಂದು ಆ ಮಹಾದಾಸೆ ಏನಿತ್ತಂದ್ರ ಅನಾಥ ಮಕ್ಕಳಿಗೆ, ನಿರ್ಗತಿಕ ಮಕ್ಕಳಿಗೆ, ಬಡವ ಮಕ್ಕಳಿಗೆ ನಾವು ಶಿಕ್ಷಣ ಹಾಗೂ ಉಚಿತವಾಗಿ ಊಟವನ್ನ ಕೊಡುವ ಮುಖಾಂತರ ಈ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಟ್ಟರು. ಆ ಸಂದೇಶದ ಪ್ರೇರಣೆಯನ್ನು ತಗೊಂಡ್ಬಂದಂತ ಶಂಶುದ್ದೀನ್ ತುರ್ಕುಣಿಗೆರೆಯಲ್ಲಿ ಅದನ್ನ ಸಾಧನೆಯನ್ನ ಮಾಡಕತ್ತಾರಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ನನ್ನ ಹಾಗೆ ಸಿದ್ಧಗಂಗಾ ಮಠದ ಹೆಸರಿನಲ್ಲಿ ಒಬ್ಬ ಅಲ್ಪಸಂಖ್ಯಾತ ಇಸ್ಲಾಂ ಧರ್ಮದ ಒಬ್ಬ ಮನುಷ್ಯ ಶಾಲೆಯನ್ನು ತೆಗೆದು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಸಮಾಜದಲ್ಲಿರುವಂತಹ ಕಡು ಮಕ್ಕಳಿಗೆ ಮತ್ತು ಅನಾಥ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ನೀಡ್ತಾ ಇರುವುದನ್ನು ಕಂಡ್ರೆ ಇವರು ಶಿಕ್ಷಣ ರಂಗದಲ್ಲಿ ಮುಂದೊಂದು ದಿವಸ ಒಂದು ಅದ್ವಿತೀಯ ಸಾಧನೆಯನ್ನು ಮಾಡ್ತಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಂದು ಕಳೆದ 3-4 ವರ್ಷಗಳಿಂದ ಅವರು ಡಾಕ್ಟರ್ ಸಾಹೇಬ್ರು ನೀವು ಬರಬೇಕಂತ ಹೇಳ್ತಾ ಇದ್ರು. ಅನಿವಾರ್ಯ ಕಾರಣಗಳಿಂದ 2 ವರ್ಷ ನಾನು ಪಾರ್ नहीं होती कोशिश करने वालों की कभी हार नहीं होती. ಯಾರು ಜೀವನದಲ್ಲಿ ಪ್ರಯತ್ನಶೀಲರಾಗಿರ್ತಾರೋ ಅವರಿಗೆ ಎಂದಿಗೂ ಸೋಲಾಗುವುದಿಲ್ಲ, ಅವರು ಜಯಶೀಲರಾಗ್ತಾರೆ ಅನ್ನೋದನ್ನ ಇವತ್ತು ನಾವು ಶಂಶುದ್ದೀನ್ ಇನಾಮ್ದಾರ್ ಅವರಿಂದ ಕಲಿಬೇಕಾಗ್ತದೆ. ಸಾಕಷ್ಟು ಕಷ್ಟಗಳಿದ್ದರೂ ಸಹ ಅವೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಶಿಕ್ಷಣದ ಸೇವೆಯನ್ನ, ಶಿಕ್ಷಣದ ಕ್ರಾಂತಿಯನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಮುಂದೊಂದು ದಿವಸ ಸಿದ್ಧಗಂಗಾ ಸಂಸ್ಥೆ ಮಾಡುತ್ತಿರುವಂತಹ ಒಂದು ಶಿಕ್ಷಣ ಸಂಸ್ಥೆಯ ರೂಪದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ತುರ್ಕನಗಿರಿಯಲ್ಲಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಒಂದು ಶುಭಾಶಯ. ಇವತ್ತು ಇಂತಹ ಧರ್ಮಾತೀತವಾದಂತಹ ಒಂದು ಸಂಸ್ಥೆಯನ್ನ ಕಟ್ಟಿ ಈ ಭಾಗದಲ್ಲಿ ಜಾತಿ ಮತ್ತು ಧರ್ಮದ ನಡುವೆ ಸಾಮರಸ್ಯವನ್ನು ಬಿತ್ತರುವಂತಹ ಒಂದು ಏಕೈಕ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಇದು ನಮ್ಮ ತುರ್ಕನಗಿರಿಯ ಶ್ರೀ ಸಿದ್ಧಗಂಗಾ ಕಿರಿಯ ಪ್ರಾಥಮಿಕ ಶಾಲೆ ಸಂಸ್ಥೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ಮಠದ ಹಳೆ ವಿದ್ಯಾರ್ಥಿ.